ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮದವರಿಗೆ ಮತ್ತು ಯೂಟ್ಯೂಬರ್ಸು ಎಲ್ಲರಿಗೂ ಧನ್ಯವಾದ. ರುದ್ರಗರುಡಪುರಂ ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಅದಕ್ಕೆ ನಿಮಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳೋಣ ಅಂತ ಇಲ್ಲಿಗೆ ಕರೆಸಿದ್ದು. ಎಲ್ಲ ನಿಮ್ಮ ಸಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸಿನಿಮಾನು ಒಳ್ಳೆ ರಿವ್ಯೂ ಬಂದಿದೆ. ಇನ್ನು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ, ಜನಗಳು ಥಿಯೇಟ್ರಿಗೆ ಬರೋ ಥರ ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ತುಂಬ ಸಪೋರ್ಟ್ ಮಾಡ್ಕೊಂಡಿದ್ದೀರಾ. ನಿಮ್ಮ ಸಪೋರ್ಟ್ ಇಂದನೇ ನಾವು ಇವತ್ತವರೆಗೂ ಈ ಮಟ್ಟದಲ್ಲಿ ನಿಂತಿದ್ದೀವಿ. ಮತ್ತು ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಒಳ್ಳೊಳ್ಳೆ ಪಾಸಿಟಿವ್ ರಿವ್ಯೂಸು ಎಲ್ಲ ಕಡೆಯಿಂದನೂ ಚೆನ್ನಾಗಿ ಬರ್ತಾ ಇದೆ. ಈ ಥಿಯೇಟ್ರಲ್ಲೂ ಅಷ್ಟೇ ಡೇ ಬೈ ಡೇ ಪಿಕಪ್ ಆಗ್ತಾ ಇದೆ. ಎಲ್ಲ ಇವಾಗ ಶುರುವಾಗಿದೆ. ಸೊ ಹಂಗಾಗಿ ಮುಂದಕ್ಕೂ ಎಲ್ಲರೂ ಸಹಕಾರಾಗಿ ಅಂತ ಕೇಳ್ಬೋದೀನಿ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಆಕ್ಚುಲಿ ಪ್ರೆಸ್ ಮೀಟ್ ಅನ್ನೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಿನಿಮಾ ರಿಲೀಸ್ ಆಗಿ ಇವತ್ತು 4ನೇ ದಿನ. ಸಿನಿಮಾಗೆ ಬಂದಿರತಕ್ಕಂತಹ ರಿವ್ಯೂಸ್ ನೋಡಿದಾಗ ಇಡೀ ತಂಡಕ್ಕೆ ತುಂಬಾ ಖುಷಿಯಾಗಿದೆ, ತುಂಬಾ ನೆಮ್ಮದಿ ಇದೆ. ಬಂದಿರುವಂತಹ ರಿವ್ಯೂಸ್ಗಳು ನಮಗೆ ಮೋರ್ ಆರ್ ಲೆಸ್ ಒಳ್ಳೆ ಸಿನಿಮಾ ಮಾಡಿದ್ದೀರಾ, ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಇಲ್ಲ ಅದ್ಭುತವಾಗಿದೆ, ಇಲ್ಲ ಈ ವರ್ಷದ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್ ಇದು ಅನ್ನೋ ಈ ರೀತಿಯಾದಂತಹ ರಿವ್ಯೂಸ್ಗಳೇ ಬಂದಿದೆ. ಸೊ ಅಂದ್ರೆ ನಮ್ಗೆ ಬಂದಿರ್ತಕ್ಕಂಥ ಎಲ್ಲಾ ರಿವ್ಯೂಸ್ಗಳು ತುಂಬಾ ಪಾಸಿಟಿವ್ ಆಗಿರುವಂತಹ ರಿವ್ಯೂಸ್ಗಳಿವೆ. ನನಗಿರುವಂತಹ ಚಿಕ್ಕ ಪುಟ್ಟ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿಯಾದಂತಹ ತುಂಬಾ ಸ್ಟ್ರಾಂಗ್ ರಿವ್ಯೂಸ್ ಬಂದಾಗ ಸಿನಿಮಾಗೆ ಲಾಂಗ್ ರನ್ ಇರುತ್ತೆ. ಅಂಡ್ ಅದನ್ನ ನನ್ನ ಕಳೆದ ಚಿತ್ರಗಳಲ್ಲೂ ನೋಡಿದೀವಿ. ನನ್ನ ಹಳೆಯ ಸಿನಿಮಾಗಳಲ್ಲಿ ತುಂಬಾ ರಿವ್ಯೂಸ್ ಬಂದು ಥಿಯೇಟರ್ಲಿ ಒಂದು ಸೂಪರ್ ಹಿಟ್ ಆಗಿದ್ರು ಕೂಡ ಸಿನಿಮಾ ರಿಲೀಸ್ ಆಗಿ 2 ವರ್ಷ 3 ವರ್ಷ 4 ವರ್ಷ ಆದ್ಮೇಲೂ ಕೂಡ ಜನ ಎಲ್ಲೆಲ್ಲಿಂದನೋ ಜಗತ್ತಿನಾದ್ಯಂತ ಯಾವ್ದಾದ್ರು ಮೂಲೆಯಿಂದ ಸಿನಿಮಾನ ನೋಡಿ ರಿವ್ಯೂ ಮಾಡಿ ಯೂಟ್ಯೂಬ್ ಅಲ್ಲಿ ರಿವ್ಯೂ ವಿಡಿಯೋಸ್ ಗಳನ್ನ ಹಾಕ್ತಾನೆ ಇರ್ತಾರೆ. ಹಾಗೆ ನೋಡಿದಾಗ ಯಾವಾಗ್ಲೂ ನಮ್ಗೆ ಬರುವಂತ ಮೊದಲನೇ ಪ್ರಶ್ನೆ, ಇಷ್ಟು ಜನ ಆಡಿಯನ್ಸ್ ನಮ್ಗೆ ಥಿಯೇಟರ್ ಅಲ್ಲಿ ಸಿಕ್ಬಿಟ್ಟಿದ್ರೆ ಅದರ ಕಲೆಕ್ಷನ್ಸ್ ಇನ್ನೂ ಎಷ್ಟು ಪಟ್ಟು ಜಾಸ್ತಿ ಆಗಿರ್ತಾ ಇತ್ತು ಅನ್ನೋ ಪ್ರಶ್ನೆ ಯಾವಾಗ್ಲೂ ಕಾಡುತ್ತೆ. ಪ್ರತಿ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ರಿವ್ಯೂಸ್ ಬಹಳ ಮುಖ್ಯ. ಯಾಕಂದ್ರೆ ಇವಾಗ ನಾವು ನೋಡಿರೋ ಹಾಗೇನೆ ಮೊದಲನೇದಾಗಿ ಆಡಿಯನ್ಸ್ಗೆ ಒಂದು ಟ್ರಸ್ಟ್ ಫ್ಯಾಕ್ಟರ್ ಇರಲ್ಲ. ಈ ಸಿನಿಮಾಗೆ ನಾನು ಹೋಗಬಹುದಾ, ಯಾಕಂದ್ರೆ ಪ್ರತಿ ವೀಕೆಂಡ್ ಫ್ಯಾಮಿಲಿನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಸಾಕಷ್ಟು ಖರ್ಚಿರುತ್ತೆ. ಆ ಖರ್ಚಿಗೆ ಜಸ್ಟಿಫೈ ಆಗುವಂತ ಒಂದು ಸಿನಿಮಾ ಆಗುತ್ತೆ ಇದು. ನನ್ ನೋಡಾದ್ಮೇಲೆ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತೂ ಆಗ್ಬಾರ್ದು. ಐ ವಾಂಟ್ ಟು ವಾಚ್ ಅ ಗುಡ್ ಫಿಲ್ಮ್ ಅನ್ನೋ ಆ ಒಂದು ದೃಷ್ಟಿಯಿಂದಲೇ ಯಾವಾಗಲೂ ಕಾಯ್ತಾ ಇರ್ತಾರೆ. ಯುನಾನಿಮಸ್ ಆಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ. ಇವಾಗ ತೆಗೆದು ಯಾವುದೇ ರಿವ್ಯೂ ನೋಡಿದ್ರು ಕೂಡ ತುಂಬಾನೇ ಪಾಸಿಟಿವ್ ಆಗಿದೆ. ಸೊ ಹಾಗಾಗಿ ಒಂದಂತೂ ಖಚಿತವಾಗಿರೋ ಒಂದು ಸಿನಿಮಾ ನೋಡಿದ್ರೆ 200% ಡಿಸಪಾಯಿಂಟ್ ಅಂತೂ ಆಗಲ್ಲ. ಯು ವಿಲ್ ವಾಕ್ ಔಟ್ ವೆರಿ ಹ್ಯಾಪಿಲಿ. ಅಂಡ್ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ನೆಮ್ಮದಿ ಅಂತೂ ಖಚಿತವಾಗಿ ಈ ಸಿನಿಮಾ ನೀಡ್ತಾ ಇದೆ ಅನ್ನೋದು ನಮ್ಗೆಲ್ರಿಗೂ ಮನವರಿಕೆ ಆಗಿದೆ. ಹಾಗಾಗಿ ಆ ಒಂದು ಕಾನ್ಫಿಡೆನ್ಸ್ ಇದೆ. ಮಾಡಿರೋ ಸಿನಿಮಾ ನಾವು ಮಾತ್ರ ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಅನ್ಕೊಳ್ಳಿಕ್ ಮಾತ್ರ ಅಲ್ಲ, ಪ್ರೇಕ್ಷಕರು ನೋಡಿರೋರು ಎಲ್ಲರೂ ಕೂಡ ಇದೊಂದು ಒಳ್ಳೆ ಸಿನಿಮಾ ಆಗಿದೆ, ಅವ್ರಿಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋ ಒಂದು ಮನವರಿಕೆ ಎಲ್ರಿಗೂ ಆಗಿದೆ. ನಾವೊಂದು ಸಂತೋಷ ಇದೆ. ಮೊದಲನೇ ದಿನ ಬಂದಿದ್ದಂತಹ ವಾಕಿಂಗ್ಸ್ಗೂ, 2ನೇ ದಿನಕ್ಕಿದ್ದಂತಹ ವಾಕಿಂಗ್ಸ್ಗೂ, 3ನೇ ದಿನಕ್ಕಿದ್ದಂತಹ ವಾಕಿಂಗ್ಸ್ಗೂ ಹಂತವಾಗಿ ಜಾಸ್ತಿನೇ ಆಗಿದೆ. ನಾವು 2ನೇ ದಿನ ಸಾಕಷ್ಟು ಥಿಯೇಟರ್ ವಿಸಿಟ್ಸ್ಗಳು, ಮಲ್ಟಿಪ್ಲೆಕ್ಸ್ ವಿಸಿಟ್ಸ್ಗಳು ಮಾಡಿದಾಗ ನಮ್ಗೆ ಅಲ್ಲಿನ ಮ್ಯಾನೇಜರ್ಸ್ಗಳು ಇನ್ಫ್ಯಾಕ್ಟ್ ಅವ್ರು ಆಲ್ರೆಡಿ 3ನೇ ದಿನಕ್ಕೆ ನಮ್ಗೆ ಇನ್ನೂ ಒಂದು ಶೋ ಬೇಕು ನಮ್ಮ ಸೆಂಟ್ರಲ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಕೇಳಿ ಸಂಡೇ ಕೆಲವು ಸೆಂಟರ್ಸ್ ಗಳಲ್ಲಿ ಒಂದೊಂದು ಶೋ ಜಾಸ್ತಿನೂ ಇದೆ. ಸೊ ಈ ತರ ಆಗೋದು ಯೂಶಲಿ ಬಹಳ ಕಡಿಮೆ. ಅಂದ್ರೆ ಇಂಡಸ್ಟ್ರಿನಲ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಅಂದ್ರೆ ಒಂದು ರಿವ್ಯೂ ಬಂದು ಯಾವ್ದಾರ ಒಂದು ಸೆಂಟ್ರಲ್ಲಿ ಒಂದು ಶೋ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದಾಗ ದಟ್ ಇಸ್ ಓನ್ಲಿ ಇಫ್ ಸಿನಿಮಾ ಚೆನ್ನಾಗಿದೆ ಅನ್ನೋದಿದ್ರೆ ಮಾತ್ರ. ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ವರ್ಕ್ ಆಗಲ್ಲ. ಅವ್ರದೇ ಆದಂತ ಇಂಟರ್ನಲ್ ಟೀಮ್ ಇರುತ್ತೆ. ಆ ಟೀಮ್ ಅವರು ನೋಡಿ ಅವ್ರಿಗೆ ಬರುವಂತ ರೆಸ್ಪಾನ್ಸ್ ನೋಡ್ಕೊಂಡೇ ಆ ರೀತಿಯಾದಂತ ರಿಕ್ವೆಸ್ಟ್ ಬರೋದು. ಸೊ ಹಾಗಾಗಿ ನಮ್ಗೆ ಒಂದಂತೂ ನಮ್ಗೆ ಕಾನ್ಫಿಡೆನ್ಸ್ ಇರೋದು, ಈ ಸಿನಿಮಾ ಒಂದು ಲಾಂಗ್ ರನ್ ಇರುವಂತ ಒಂದು ಸಿನಿಮಾ. ಖಂಡಿತವಾಗ್ಲೂ ಸಾಕಷ್ಟು ಪ್ರೇಕ್ಷಕರನ್ನ ಪಡೆಯುವಂತ ಎಲ್ಲ ಅರ್ಹತೆ ಇರುವಂತ ಒಂದು ಸಿನಿಮಾ. ಬಟ್ ನಮಗೆ ಬಹಳ ಸಂತೋಷ ಆಗೋದು ಯಾವಾಗ ಅಂತ ಹೇಳಿದ್ರೆ, ಆ ಪ್ರೇಕ್ಷಕರೆಲ್ಲರೂ ಕೂಡ ಚಿತ್ರಮಂದಿರದಲ್ಲೇ ಸಿನಿಮಾ ನೋಡಿದಾಗ ನಮ್ಗೆ ಬಹಳ ಖುಷಿ ಆಗುತ್ತದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾ ಮಾಡಿರೋದು ಥಿಯೇಟರ್ಗೆ,
ಐ ಥಿಂಕ್ ಸೌಂಡ್ ಆಗಿರಲಿ, ವಿಜುವಲ್ ಔಟ್ಪುಟ್ ಆಗಿರಲಿ, ಎಲ್ಲವೂ ಕೂಡ ಐ ಥಿಂಕ್ ತಾಂತ್ರಿಕ ವರ್ಗ ಥಿಯೇಟರ್ಗೆ ಮಾಡಬೇಕು ಅಂತ ತುಂಬಾ ಶ್ರಮ ಹಾಕಿ ಮಾಡಿರುವಂತ ಒಂದು ಸಿನಿಮಾ. ಅಂಡ್ ಆ ನಿಟ್ಟಿನಲ್ಲಿ ನಿರ್ಮಾಪಕರು ಕೂಡ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ ಎಲ್ಲೂ ತಮ್ಮ ಮೊದಲನೇ ನಿರ್ಮಾಣ ಅಂತ ಅನ್ಸೋದೇ ಇಲ್ಲ, ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡಿರುವಂತದ್ದು. ಸೊ ಹಾಗಾಗಿ ನಮ್ಮ ಒಂದು ಕಡೆಯ ಪ್ರಯತ್ನ ಅಥವಾ ಪುಷ್ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಇನ್ಕ್ರೀಸ್ ಆಗ್ತಾ ಇರುವಂತಹ ವಾಕಿನ್ಸ್ ಏನಿದೆ ಅದು ಇನ್ನೂ ಹೆಚ್ಚಿನ ಜನತೆಗೆ ಮುಟ್ಟೋ ರೀತಿಯಲ್ಲಿ ನಾವು ಕಡೆಗಾಗಿ ಇನ್ನೊಂದು ಪ್ರೆಸ್ ಮೀಟ್ ಮುಖಾಂತರ ಎಲ್ಲರೂ ತಲುಪುವಂತ ಒಂದು ಪ್ರಯತ್ನ ಮಾಡೋಣ ಅಂತ. ಅಂಡ್ ಮುಖ್ಯವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳು. ಅಂದ್ರೆ ನೀವು ಸಹಕಾರ ನೀಡುವಂತಹ ರೀತಿ ಅಂಡ್ ಒಂದು ಪ್ರೀಮಿಯರ್ ಶೋ ಆದ ನಂತರ ಸಿಕ್ಕಂತ ರೆಸ್ಪಾನ್ಸ್ ಅವೆಲ್ಲವೂ ಕೂಡ ಅಂದ್ರೆ ನೀವು ನಮಗೆ ಸಾಥ್ ಕೊಟ್ಟಿದ್ದೀರಾ ಅಂತ ತೋರಿಸುತ್ತೆ. ಅಂದ್ರೆ ಇಲ್ಲ, ನೀವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀರಾ, ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದು ಸಾಕಷ್ಟು ಜನ ಮಾಧ್ಯಮ ಮಿತ್ರರು ನಮಗೆ ಹೇಳಿದ್ದಾರೆ. ಅಂಡ್ ಅದೇ ರೀತಿಯಲ್ಲೂ ಕೂಡ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಪೋರ್ಟ್ ಕೊಡಿದಾಗ ತುಂಬಾ ಖುಷಿ ಆಗಿದೆ. ಅಂಡ್ ಎರಡನೇದಾಗಿ ಒಳ್ಳೆ ಸಿನಿಮಾ ಬಂದಾಗ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದು ಕೂಡ ಇದೇ ಒಂದು ಎಕ್ಸಾಂಪಲ್ ಕೂಡ. ಯಾಕಂದ್ರೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲಿಂದಲೂ ತುಂಬಾ ಸಪೋರ್ಟ್ ಮೆಸೇಜಸ್ ಬರ್ತಾ ಇದೆ. ಅವರೇ ಪ್ರಚಾರ ಮಾಡಿ, ಇಲ್ಲ ಈ ಸಿನಿಮಾ ಚೆನ್ನಾಗಿದೆ ಹೋಗಿ ಅಂತ ಹೇಳಿ, ಯಾವುದಾದ್ರು ಬೇರೆ ಚಾನೆಲ್ಗಳೆಲ್ಲ ಅವರೇ ಕಾಮೆಂಟ್ ಮಾಡಿ ಈ ಸಿನಿಮಾ ಚೆನ್ನಾಗಿದೆ, ನಮ್ಗೆ ಇಷ್ಟ ಆಯ್ತು ದಯವಿಟ್ಟು ಹೋಗ್ಬೋದು ಅಂತ ಅವರೇ ಪಬ್ಲಿಸೈಸ್ ಮಾಡ್ತಾ ಇದ್ದಾರೆ. ಅಂಡ್ ಅದನ್ನ ನೋಡಿದಾಗ ನಮ್ಗೆ ಬಹಳ ಶಕ್ತಿ ತುಂಬಿದಾಗುತ್ತೆ. ಸೊ ಹಾಗಾಗಿ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಮತ್ತೊಮ್ಮೆ ಅಂದ್ರೆ ಸಿನಿಮಾ ಬಗ್ಗೆ ಆಲ್ರೆಡಿ ಕೇಳಿದ್ರ, ಸೊ ಚಿತ್ರಮಂದಿರದಲ್ಲೇ ಹೋಗಿ ಸಿನಿಮಾ ನೋಡಿ ಅಂತ ಕೋರ್ಕೊಳ್ತೀವಿ ಎಲ್ಲರೂ ಕೂಡ. ಈಗ ಗಿರಿ ಸರ್ ಮಾತಾಡ್ತಾರೆ. ಎಸ್ ಸರ್, ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಸಿನಿಮಾನ ಫಸ್ಟ್ ಡೇ ಫಸ್ಟ್ ಶೋ ಹೀರೋ ಜೊತೆ ಕೂತ್ಕೊಂಡು ನೋಡ್ತಿದ್ದಾಗ ನನಗೊಂದು ಡೌಟ್ ಬರ್ತಾ ಇತ್ತು, ಮೋಸ್ಟ್ಲಿ ಇದು ಹೀರೋನೇನಾ ಅಂತ. ಪಕ್ಕದ ಇಷ್ಟತ್ರದಲ್ಲೇ ಕೂತಿದ್ರು, ಇಲ್ಲಿ ಹೇಳ್ತೀನಿ, ನಾನು ಹೇಳಬೇಕು, ನಾನು ಇವ್ರ ಕೈ ಇವ್ರ ಕಾಲು ನೋಡ್ತಾ ಇದ್ದೆ, ಹಿಂಗೆ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ, ಬಟ್ ಇವರಲ್ಲ, ಬಟ್ ಇನ್ಯಾರು ಅಂತ ಫುಲ್ ಕನ್ಫ್ಯೂಷನ್ ಆಗ್ತಾ ಇತ್ತು. ಒಂದು ಸೀನ್ ಇದೆ, ಆ ಸೀನ್ ನೋಡಿದ ತಕ್ಷಣನೇ ಮೈ ಜುಮ್ಮ ನೋಡ್ದಂಗೆ ಹಿಂಗೆಲ್ಲ ಮಾಡಿದಾರೆ ಈ ಪಿಕ್ಚರ್ನ. ನಾನೆಲ್ಲ ಅಲ್ಲಿ ಕುದುರೆಲದ್ದಿ ಅಂತ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ದೆಲ್ಲ, ಇದು ಇಂಟರ್ನೆಲ್ಲ ಪಿಕ್ಚರ್ ಇದು ಅಂತ ಅನ್ಕೊಂಡೆ. ಪ್ರತಿಯೊಬ್ಬರು ಕೂಡ ನನಗೆ ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಸಿನಿಮಾ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಮ್ಗೆ ಅವತ್ತೇ ಖುಷಿ ಕೊಡ್ತಿತ್ತು, ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ. ಸೊ ಜನ ನೋಡಿದ್ರು ಕೂಡ ತುಂಬಾ ಮೆಚ್ಚುಗೆ ಕೊಡ್ತಾರೆ, ನೋಡಿದ್ರೆ ಖುಷಿ ಆಗ್ತಿದೆ. ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪಲಿ. ಯಾಕಂದ್ರೆ ಸಿನಿಮಾ ಮಾಡೋದು 4 ಗೋಡೆಗಳ ಮಧ್ಯೆ ನೋಡ್ಲಿ ಅಂತ, ಫೋನಲ್ಲಿ ನೋಡ್ಲಿ ಅಂತಲ್ಲ. ಸಿನಿಮಾ ನೋಡೋದೇ ಥಿಯೇಟರ್ ಬಂದು ನೋಡಬೇಕು. ಯಾಕಂದ್ರೆ ಆ ಮ್ಯೂಸಿಕ್ ಡೈರೆಕ್ಟ್ರು, ಆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲ ಕೂತ್ಕೊಂಡು ಮಾಡಿರ್ತಾರೆ, ಈ ಸೌಂಡ್ ಇಲ್ಲಿ ಬರಬೇಕು, ಈ ಸೌಂಡ್ ಇಲ್ಲಿ ಬರಬೇಕು ಅಂತ. ಸೊ ಅದ್ರ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದ್ರೆ ಥಿಯೇಟರ್ಲೇ ನೋಡಬೇಕು ಸಿನಿಮಾ. ಕನ್ನಡವನ್ನ ಥಿಯೇಟರ್ ನೋಡಿ ಉಳಿಸಿ ಬೆಳೆಸಿ ಅಂತ ಹೇಳ್ತಾ, ನಿಮ್ಮ ಈ ಸಿನಿಮಾಗೆ ಕೊಟ್ಟಂತ ಪ್ರೋತ್ಸಾಹ ಎಲ್ಲಾ ಕಡೆ ಎಲ್ಲಾ ಸಿನಿಮಾಗೂ ಇರಲಿ ಅಂತ ಕೇಳ್ಕೊಳ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರಗಳು. ಆಕ್ಟ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಆಗಿರುತ್ತೆ, ಆದ್ರೆ ಕಥೆಗಳಲ್ಲಿ ಚೇಂಜ್ ಓವರ್ ಇರುತ್ತೆ. ಸೊ ಎಲ್ಲೋ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ ಕಳೆದೋಗ್ಬಾರ್ದು ಅನ್ನೋದು ನನ್ನ ಆಶಯ. ಜೊತೆಗೆ ನಮ್ಮ ಕನ್ನಡ ಚಿತ್ರಗಳನ್ನ ದಯವಿಟ್ಟು ನಮ್ಮ ಕನ್ನಡಿಗರು ಥಿಯೇಟರ್ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅಲ್ಲಿಗೆ ಬಂದು ನೀವು ನೋಡಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಾದೇನೆ ಒಂದು ಸಿನಿಮಾ ಗೆದ್ದಿದೆ, ಈ ಸಿನಿಮಾ ಗೆದ್ದಿರೋ ಸಿನಿಮಾ ಅನ್ನಿಸ್ಕೊಳ್ಳೋಕೆ ಸಾಧ್ಯ. ಸೊ ಹಾಗಾಗಿ ತಾವೆಲ್ಲರೂ ಈ ಒಂದು ಗೆದ್ದಿರುವಂತ ಸಿನಿಮಾನ ನೀವು ಎದ್ದು ಬಂದು ಥಿಯೇಟರ್ ಕೂತ್ಕೊಂಡು ನೋಡಿ ನಮ್ಮ ಸಿನಿಮಾನ ಮತ್ತಷ್ಟು ಹಾರೈಸಿ ಅಂತ ಕೇಳ್ಕೊತೀನಿ. ಸೊ ಇದುವರೆಗೂ ನಮ್ಮ ರುದ್ರಗೌಡ ಪೂರ್ಣ ಚಿತ್ರಕ್ಕೆ ಸಪೋರ್ಟ್ ಮಾಡಿದಂತಹ ಎಲ್ಲ ತರಹದ ಮೀಡಿಯಾಗಳಿಗೆ, ಸ್ನೇಹಿತರುಗಳಿಗೆ ಪ್ರೀತಿಪೂರ್ವಕ ವಂದನೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಾಧ್ಯಮ ಮಿತ್ರರು ಫಸ್ಟ್ ಪ್ರೀಮಿಯರ್ ಶೋ ಆದಾಗಲೇ ತುಂಬ ಸಪೋರ್ಟ್ ಮಾಡಿದ್ರಿ. ಅದು ನೆಕ್ಸ್ಟ್ ಡೇನೇ ಬಂದಂಥ ಸೋಷಿಯಲ್ ಮೀಡಿಯಾ ಅಪ್ಲೋಡ್ಸು, ಕಾಮೆಂಟ್ಸ್ ಎಲ್ಲ ತುಂಬ ನಿಮ್ಮಗಳ ಒಂದು ಸಹಕಾರದಿಂದಲೇ ಅದೆಲ್ಲ ಬಂದಿತ್ತು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನಾವು ಫಸ್ಟು ಸಿನಿಮಾದು ಟೀಸರ್ ರಿಲೀಸ್ ಮಾಡಿದ್ವಿ, ಅದು ಅದ್ಭುತವಾದ ಪ್ರತಿಕ್ರಿಯೆ ಬಂದಿತ್ತು. ನಂತರ ಟ್ರೇಲರ್ ನೋಡಿದ್ರೇ ಒಂದು ಏನೋ ಇದೆ ಈ ಸಿನಿಮಾದಲ್ಲಿ ಅನ್ನೋ ಒಂದು ಕುತೂಹಲ ಇರುವಂಥ ಒಂದು ಟ್ರೇಲರ್ ಆಗಿತ್ತು. ಅದಕ್ಕೂ ತುಂಬ ವ್ಯೂಸ್ ಬಂತು, ತುಂಬ ಕಾಮೆಂಟ್ಸ್ ಎಲ್ಲ ಚೆನ್ನಾಗಿ ಬಂತು. ಅದನ್ನ ನೋಡಿಕೊಂಡು ಸಿನಿಮಾಗೆ ಬಂದವರು, ವಾವ್, ಒಂದು ಜಸ್ಟಿಫಿಕೇಶನ್ ಇದೆ, ನಮಗೆ ನಿರಾಸೆ ಆಗಿಲ್ಲ,
ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಪರ್ಸ್ನಲಿನೂ ಹೇಳಿದ್ದಾರೆ, ಟೀಮ್ ಜೊತೆ ಹೇಳಿದ್ದಾರೆ, ಹಾಗೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಏನಪ್ಪಾ ಅಂದರೆ ಇಂಥ ಒಳ್ಳೆ ಚಿತ್ರ ಏನೋ ಈ ಚಿತ್ರದಲ್ಲಿ ಏನಿಲ್ಲ ಅಂತಿಲ್ಲ, ಕುತೂಹಲ ಇದೆ, ಒಳ್ಳೆ ಕಥಾಂತರ ಇದೆ, ಒಳ್ಳೆ ಅಭಿನಯ ಇದೆ, ಒಳ್ಳೆ ಟೀಮ್ ಇದೆ, ಎಲ್ಲರೂ ಕಷ್ಟಪಟ್ಟು ಮಾಡಿದ್ದಾರೆ, ಮತ್ತೆ ಅದು ಇಷ್ಟ ಆಗೋ ರೀತಿನೂ ಇದೆ. ಆದರೆ ಇದನ್ನ ತಲುಪಿಸೋದಕ್ಕೆ ನಮಗೆ ಇನ್ನೊಂದು ಒಂದು ಏನು ಇಕ್ವಿಪ್ಮೆಂಟ್ ಅಥವಾ ಒಂದು ಏನು ಆಕ್ಸಿಲರೇಟ್ ಆಗುವಂಥದ್ದು ಒಂದು ವಿಷಯ ಬೇಕಿದೆ. ಅದನ್ನ ಮಾಧ್ಯಮ ಮಿತ್ರರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮುಂದೇನೋ ನಿಮ್ಮ ಸಹಕಾರ ಹಾಗೆ ಇರಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಂದೀಶ್ ಅವರು ನಿರ್ದೇಶನ, ಯಾಕಂದ್ರೆ ಅವ್ರದ್ದು ಇನ್ನೊಂದು ಸಿನಿಮಾ ನೋಡಿದ್ದೆ ನಾನು, ಡಿ ಆರ್ ವಿಕ್ರಮ್ ಅಂತ. ಅದಕ್ಕೆ ವಿಭಿನ್ನವಾದಂಥ ಕಥೆ, ವಿಭಿನ್ನವಾದ ಕಥಾ ಸಂದರ್ಭದಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಹಾಗೆ ಕಾಸ್ಟಿಂಗ್ ಕೂಡ ಹಾಗೆ ಮಾಡಿದ್ದಾರೆ, ತುಂಬ ಅದ್ಭುತವಾದಂಥ ಕಾಸ್ಟಿಂಗ್. ಆಮೇಲೆ ಅದಕ್ಕೆ ತಕ್ಕಂತೆ DOP ಸರ್ ಮತ್ತೆ ಮ್ಯೂಸಿಕ್ ಬ್ಯಾಕ್ಗ್ರೌಂಡು ಎಲ್ಲೂ ಕಾಂಪ್ರಮೈಸ್ ಆಗ್ತೇನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಲನಚಿತ್ರ ನೋಡಬೇಕು ಅಂತ ನಮ್ಮೆಲ್ಲರೂ ಕಳ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದ. ತುಂಬಾ ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ತೆಲುಗು ಡಬ್ ವರ್ಷನ್ಗೆ ನಿನ್ನೆ ಆಕ್ಚುಲಿ ಕರೆ ಬಂದಿದೆ. ಯಾಕಂದ್ರೆ ನಾವೆಲ್ಲೂ ಹೇಳಿಲ್ಲ, ಇದು ಕೇವಲ ರಿಪೋರ್ಟ್ ಇಂದಲೇ ಆಗಿರುವಂಥದ್ದು. ಸಿನಿಮಾ ರಿಪೋರ್ಟ್ ತುಂಬಾ ಸ್ಟ್ರಾಂಗ್ ಆಗಿ ಬಂದಿದ್ದಾಗಿ ನಮಗೆ ಮೆಸೇಜ್ ಬಂದಿತ್ತು, ಪ್ರೊಡ್ಯೂಸರ್ಸ್ ಅವ್ರಿಗೂ ಆ ಒಂದು ರಿಕ್ವೆಸ್ಟ್ ಬಂದಿದೆ. ಸೊ ಹಾಗಾಗಿ ತೆಲುಗುದು ಡಬ್ ವರ್ಷನ್ ಬಂದಿರುವಂಥದ್ದು ಒಂದು ಇದು. ಆ್ಯಂಡ್ ಇದನ್ನ ಈಗ ಮುಂದಿನ ದಿನಗಳಲ್ಲಿ ನಾವು ಬಿ ಪ್ಲಾನಿಂಗ್ ದ್ಯಾಟ್. ನಂತರ ಆಕ್ಚುಲಿ US ರಿಲೀಸ್ ಕೂಡ ನಮಗೆ US ನಲ್ಲಿ ನಾವು ಪ್ಲಾನ್ ಮಾಡ್ಕೊಡ್ತೀವಿ. ದಯವಿಟ್ಟು US ತಗೊಳ್ಳಿ ಅಂತ. ಇದು ನಿನ್ನೆ ಆಗಿದಂಥ ಒಂದು ಡೆವಲಪ್ಮೆಂಟ್. ಇದು ಕೂಡ ಪ್ಯೂರ್ಲಿ ಬೇಸ್ಡ್ ಆನ್ ರಿವ್ಯೂಸ್. ಯಾಕಂದ್ರೆ ಇದು ನಾವು ಪ್ಲಾನ್ ಮಾಡಿ ನಾವು ಅಪ್ರೋಚ್ ಮಾಡಿದಂಥದ್ದಲ್ಲ. ಐ ಥಿಂಕ್ ಬಹುಶಃ ಅವರೇ ಸೋಷಿಯಲ್ ಮೀಡಿಯಾ ರಿವ್ಯೂಸ್ ನೋಡಿ ಅಥವಾ ಅವರು ಇಂಟರ್ನಲ್ಲಿ ಕ್ರಿಟಿಕ್ಸ್ಗಳನ್ನ ಕೇಳಿದಾಗ ತಗೊಂಡ್ರು ಅಂತ ಇದಾಗಿ ಆ ಎರಡು ರಿಕ್ವೆಸ್ಟ್ ಬಂದಿದೆ. ಆ್ಯಂಡ್ ಹಾಗಾಗಿ ಇದೆಲ್ಲ ಹಂಚ್ಕೊಳ್ಳೋಕೆ ಇಷ್ಟ ಇದೆ. ರೆಸ್ಪಾನ್ಸ್ ನೋಡಿ, ಅದೇ ಸಾರ್ ಹೇಳಿದಾಗೆ ಈಗ ಗ್ರಾಜುವಲಿ ಅದು ಜನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ ಖಂಡಿತವಾಗಿ ಮೌತ್ ಪಬ್ಲಿಸಿಟಿ ಇಂದಾನೆ. ನಮ್ಮ ಫೇಸ್ಬುಕ್ಕಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ನನಗೆ ಟ್ಯಾಗ್ ಮಾಡಿ ಇದು ಮಾಡ್ತಾ ಇದ್ರು. ಸೊ ಈಗ ಹಂತವಾಗಿ ಅದು ಜಾಸ್ತಿ ಸದಸ್ಯಕ್ಕೆ ಜನ ಇಷ್ಟಪಡ್ತಿದ್ದಾರೆ ಅನ್ನೋದು ತುಂಬ ಖುಷಿಯಾದ ವಿಚಾರ. ಈ ಟ್ರೇಲರ್ ನೋಡಿದಾಗ ಒಂದಷ್ಟು ಜನಕ್ಕೆ ಒಂದು ಕತೆ, ಅವರೇ ಒಂದು ಕತೆ ಅನ್ಕೊಂಡಿದ್ರು. ಬಟ್ ಸಿನಿಮಾ ನೋಡಿದಾಗ ಈ ಕಥೆಯಲ್ಲಿ ಇಷ್ಟೊಂದು ಲೇಯರ್ಸ್ ಇದೆಯಾ ಅನ್ನೋ ಥರ ಜನರಿಗೂ ಕೂಡ ಅನಿಸಿದೆ. ಸೊ ಹಂಗಾಗಿ ತುಂಬಾ ಜನರಿಗೆ ಈ ಪಿಕ್ಚರ್ ಇಷ್ಟ ಆಗಿದೆ. ಒಂದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ, ಒಂದು ಥ್ರಿಲ್ಲರ್ ಅನುಭವವನ್ನು ಕೊಟ್ಟಿದೆ. ಸೊ ಹಾಗಾಗಿ ಎಲ್ಲರೂ ತರನೇ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಇದು ಥಿಯೇಟ್ರಲ್ಲೇ ಬಂದು ನೋಡ್ಬೇಕಾದಂಥ ಸಿನಿಮಾ. ದಯವಿಟ್ಟು ಇನ್ನು ಯಾರ್ಯಾರು ಒಪಿನಿಯನ್ ಕೇಳಿ ಹೋಗ್ಬೇಕು ಅಂತ ಇದ್ದೀರಲ್ಲ ಅವರೆಲ್ಲರೂ ಥಿಯೇಟ್ರಿಗೆ ಬನ್ನಿ. ಯಾರು ಮತ್ತೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಬರುತ್ತೆ, ಇನ್ನೊಂದು ಯಾವಾಗಲೂ ನೋಡ್ಬೋದು, ಆ ಥರ ಮಾಡಿದೆ. ಯಾಕಂದ್ರೆ ಇದು ನಮ್ಮ ಇಡೀ ತಂಡದ ಒಂದು ಶ್ರಮ. ಎಷ್ಟು ಸರ್ತಿ ನಾವು ಡೈರೆಕ್ಟರು ಮತ್ತೆ ಹೀರೋ ಎಷ್ಟೊಂದು ವಿಚಾರಗಳನ್ನ ಎಷ್ಟು ಸರ್ತಿ ರಿವ್ಯೂ ಮಾಡಿದೀವಿ, ಎಷ್ಟು ಸರ್ತಿ ಶ್ರಮ ಹಾಕಿದೀವಿ ಅನ್ನೋದು ನಮಗೆ ಗೊತ್ತು. ಸೊ ಹಂಗಾಗಿ ಎಲ್ಲ ತಂತ್ರಜ್ಞರ ಶ್ರಮಕ್ಕೆ, ನಟರ ಅಭಿನಯಕ್ಕೆ ಬೆಲೆ ಸಿಗಬೇಕು ಅಂದ್ರೆ ದಯವಿಟ್ಟು ಥಿಯೇಟರ್ ಅಲ್ಲಿ ನೋಡಿ ಸಿನಿಮಾನ ಅಂತ ಅಂದ್ಬಿಟ್ಟು ನಾನು ಎಲ್ಲರಿಗೂ ರಿಕ್ವೆಸ್ಟ್